ನನ್ಗೆ ಆ ಮಾತು, ಆ ಹುಡುಗಿ ಬೋಲ್ಡ್ನೆಸ್ ನನಗೆ ಇಷ್ಟ ಆಯ್ತು. ಸೊ ನಾನು ಆ ವಿಡಿಯೋಗೆ ಲೈಕ್ ಮಾಡ್ತೀನಿ ಅಂಡ್ ಅದಕ್ಕೊಂದು ಕಮೆಂಟ್ ಸಹ ಮಾಡ್ತೀನಿ. ನೋ ಗೇಮರ್, ಮೋಟಿವೇಶನಲ್ ಸ್ಪೀಕರ್, ವ್ಲಾಗರ್, ಹಾರ್ ಮಾಡಿ ದಿಸ್ ವಿಡಿಯೋ ಸಮಥಿಂಗ್ ಲೈಕ್ ದಟ್ ಏನೋ ನಾನು ಕಮೆಂಟ್ ಮಾಡ್ತೀನಿ. ಆ ಕಮೆಂಟ್ ಮಾಡಿದ 5 ನಿಮಿಷಕ್ಕೆ ನಿಮ್ಮ SMR ನನಗೆ ಮೆಸೇಜ್ ಮಾಡ್ತಾನೆ, ಬ್ರೋ ಏನ್ ಬ್ರೋ ಇದು ಅನ್ಫಾಲೋ ಮಾಡಿದೀರಾ, ಈಗ ನೋಡಿದ್ರೆ ಯಾವ್ದೋ ರೀಲ್ ಕಮೆಂಟ್ ಬೇರೆ ಮಾಡ್ತಿದ್ದೀರಾ, ಯಾಕೆ ಬ್ರೋ ಅಂತ. ನಾನ್ ಹೇಳ್ದೆ ಬ್ರೋ ಚಿಲ್, ಅದು ನನ್ನ ಒಪಿನಿಯನ್, ನನ್ಗೆ ಆ ವಿಡಿಯೋ ಇಷ್ಟ ಆಯ್ತು ಸೊ ನಾನು ಕಮೆಂಟ್ ಹಾಕ್ದೆ. ಅಂಡ್ ಅಲ್ಲಿ ನಾನು ಗೇಮರು, ವ್ಲಾಗರು, ಮೋಟಿವೇಶನಲ್ ಸ್ಪೀಕರ್ ಅಂತ ಎಲ್ರು ಸೇರ್ಸ್ಕೊಂಡಿದ್ದೆ. ಬಟ್ ಇವನು ಅದನ್ನ ಪರ್ಸನಲ್ ತಗೊಂಡ್ಬಿಟ್ಟ. ಬ್ರೋ ಇಲ್ಲ ಬ್ರೋ ಆ ಕಮೆಂಟ್ ರಿಮೂವ್ ಮಾಡಿ ಬ್ರೋ, ಅದು ನನ್ನ ಒಪಿನಿಯನ್, ನಾನು ಹೇಳ್ದೆ, ಇನ್ನು ಬೇರೆನೂ ಹೇಳೋದಿದೆ, ಟೈಮ್ ಬಂದಾಗ ಹೇಳ್ತೀನಿ ಅನ್ಕೊಂಡು ನಾನು ಸುಮ್ಮನೆ ಬಿಟ್ಬಿಟ್ಟೆ ಅಲ್ಲಿಗೆ. ಆಮೇಲೆ ಅಣ್ಣ ಪ್ಯಾನಿಕ್ ಆಗ್ಬಿಟ್ಟು ನನ್ನ ಫ್ರೆಂಡ್ಸ್ ಕಾಲ್ ಮಾಡ್ತಾರೆ, ಹೇ ಬ್ರೋ ಸಮೀರ್ ಅವರು ಈ ತರ ಕಮೆಂಟ್ ಹಾಕಿದ್ದಾರೆ, ಕಮೆಂಟ್ ಡಿಲೀಟ್ ಮಾಡೋದಕ್ಕೆ ಹೇಳಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ನಾನು ಹೇಳ್ತೀನಲ್ಲ, ಇವ್ನು ಆನ್ಲೈನ್ ಅಲ್ಲಿ ಏನೋ ನಾನು ಕಿಂಗು, ನಮ್ ತೋಪು ಅಂತ ಹೇಳ್ಕೊಂಡು ತಿರ್ಗಾಡ್ತಾನೋ, ರಿಯಲ್ ಲೈಫ್ ಅಲ್ಲಿ ಹಂಗೆ ಇಲ್ಲವೇ ಇಲ್ಲ. ಇವನು ದೊಡ್ಡ ಪುಕ್ಕಲ್ ಜೀವ. ಇದು ಟಾಪ್ 3 ಕರ್ನಾಟಕದಲ್ಲಿ ಮೋಸ್ಟ್ ಪೇಡ್ ಕ್ರಿಯೇಟರ್, ಒನ್ ಆಫ್ ದ ಟಾಪ್ ಕ್ರಿಯೇಟರ್ ನಾನೊಬ್ಬ ಇದ್ದೀನಿ. MD ಸಮೀರ್ ಇವರ ಯೂಟ್ಯೂಬ್ ಆದಾಯ ಎಷ್ಟು ಬನ್ನಿ ತಿಳ್ಕೊಳ್ಳೋಣ. ಇವ್ರ ಹತ್ರ 2 ಯೂಟ್ಯೂಬ್ ಚಾನಲ್ಸ್ ಇದಾವೆ. ಒಂದು ಸಮೀರ್ MD RR, ಹಾಗೆ ದೂತ ಅನ್ನೋ ಯೂಟ್ಯೂಬ್ ಚಾನಲ್. ಇವರು ಫಸ್ಟ್ ಯೂಟ್ಯೂಬ್ ಚಾನಲ್ನ ಜೂನ್ 1, 2022ರಲ್ಲಿ ಸಮೀರ್ MD RR ಅನ್ನೋ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದಾರೆ. ಈ ಚಾನಲ್ಗೆ ಇದುವರೆಗೆ 7,37,000 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಹಾಗೆ ಇದುವರೆಗೆ 114 ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದಾರೆ. ಇದರಲ್ಲಿ 110 ಲಾಂಗ್ ಫಾರ್ಮೆಟ್ ವಿಡಿಯೋಸ್ಗಳಿವೆ, ಹಾಗೆ ಬರೀ 4 ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋಗಳಿವೆ. ಇವರ 2 ಫಾರ್ಮೆಟ್ ವಿಡಿಯೋಸ್ಗಳು ಇದುವರೆಗೆ 6,60,00,000 ವೀಕ್ಷಣೆನ ಪಡ್ಕೊಂಡಿವೆ. ಈ ಚಾನಲ್ ನ ಯೂಟ್ಯೂಬ್ ಆದಾಯ ನೋಡೋದಾದ್ರೆ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ. ನೀವು ಮಾಡೋ ಒಂದು ಲೈಕ್ ಇಂದ ಈ ವಿಡಿಯೋ ಇನ್ನಷ್ಟು ಜನರಿಗೆ ತಲುಪುತ್ತೆ. ಹಾಗೆ ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಇದೇ ತರ ಕಂಟೆಂಟ್ ವಿಡಿಯೋಸ್ಗೆ. ನಾನು ಇವರ ಶಾರ್ಟ್ಸ್ ವಿಡಿಯೋಗಳ ಆದಾಯವನ್ನ ಈ ವಿಡಿಯೋದಲ್ಲಿ ಕನ್ಸಿಡರ್ ಮಾಡ್ತಿಲ್ಲ, ಬಿಕಾಸ್ ಯೂಟ್ಯೂಬ್ ಅಲ್ಲಿ ಶಾರ್ಟ್ಸ್ ವಿಡಿಯೋಗಳ ಆದಾಯ ತೀರಾ ಕಡಿಮೆ. ಹಾಗೆ ಇವರ ಶಾರ್ಟ್ಸ್ ವಿಡಿಯೋಗಳು ಬರೀ 4 ವಿಡಿಯೋಗಳು ಇರೋದ್ರಿಂದ ಕನ್ಸಿಡರ್ ಮಾಡ್ತಿಲ್ಲ. ಈ ಚಾನೆಲ್ ನ ವಿಡಿಯೋಸ್ಗಳು RR ಕಥೆಗಳ ಕಂಟೆಂಟ್ ವಿಡಿಯೋಸ್ಗಳಾಗಿವೆ. ಇವರ ವಿಡಿಯೋಸ್ಗಳ ಡ್ಯೂರೇಷನ್ ಅನ್ನೋದು 10 ರಿಂದ 15 ನಿಮಿಷಗಳವರೆಗೆ ಇರುತ್ತೆ. ಇವರ ಲಾಂಗ್ ಫಾರ್ಮೆಟ್ ವಿಡಿಯೋಸ್ಗಳಿಗೆ RPM 45 ರೂಪಾಯಿ. ಹಾಗೆ ಈ ವಿಡಿಯೋ ರೆಫರೆನ್ಸ್ಗೆ ಇಟ್ಕೊಳ್ಳೋಣ. ಇವರ ಲಾಂಗ್ ಫಾರ್ಮೆಟ್ ವಿಡಿಯೋಸ್ಗಳ ವ್ಯೂಸ್ 6,45,00,000 ವೀಕ್ಷಣೆಗೆ. RPM ಇವರ 1000 ವ್ಯೂಸ್ಗೆ 45 ರೂಪಾಯಿಗೆ. ಇವರು 29,02,680 ರೂಪಾಯಿಗಳವರೆಗೆ ಅಂದಾಜು ಯೂಟ್ಯೂಬ್ ಆದಾಯವನ್ನ ಫಸ್ಟ್ ಯೂಟ್ಯೂಬ್ ಚಾನಲ್ ಇಂದ ಪಡ್ಕೊಂಡಿದ್ದಾರೆ. ಇವರ 2ನೇ ಚಾನಲ್ ಯೂಟ್ಯೂಬ್ ಆದಾಯ ನೋಡಿದ್ರೆ, ಇವರು ಈ ಚಾನಲ್ನ ಆಗಸ್ಟ್ 24, 2024ರಲ್ಲಿ ದೂತ ಅನ್ನೋ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದಾರೆ. ಈ ಚಾನಲ್ಗೆ ಇದುವರೆಗೆ 12 ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಹಾಗೆ ಇದುವರೆಗೆ 31 ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದಾರೆ. ಈ ಚಾನಲ್ ಅಲ್ಲಿ ಯಾವುದೇ ಶಾರ್ಟ್ಸ್ ವಿಡಿಯೋಗಳು ಇದುವರೆಗೂ ಅಪ್ಲೋಡ್ ಆಗಿಲ್ಲ. ಇವರ ಲಾಂಗ್ ಫಾರ್ಮೆಟ್ ವಿಡಿಯೋಸ್ಗಳಿಗೆ RPM 50 ರೂಪಾಯಿ. ಹಾಗೆ ಈ ವಿಡಿಯೋ ರೆಫರೆನ್ಸ್ಗೆ ಇಟ್ಕೊಳ್ಳೋಣ. ಇವರ ಲಾಂಗ್ ಫಾರ್ಮೆಟ್ ವಿಡಿಯೋಸ್ಗಳ ವ್ಯೂಸ್ 5,10,00,000 ವೀಕ್ಷಣೆಗೆ. RPM ಇವರ 1000 ವೀಕ್ಷಣೆಗೆ 50 ರೂಪಾಯಿಯಾಗಿ. ಇವರು ಇದುವರೆಗೆ 25,50,000 ರೂಪಾಯಿಗಳವರೆಗೆ 2ನೇ ಚಾನೆಲ್ ಯೂಟ್ಯೂಬ್ ಚಾನೆಲ್ ಇಂದ ಆದಾಯವನ್ನ ಪಡ್ಕೊಂಡಿದ್ದಾರೆ. ಅಂದ್ರೆ MD ಸಮೀರ್ ಅವರು ತನ್ನ 2 ಯೂಟ್ಯೂಬ್ ಚಾನೆಲ್ಗಳಿಂದ ಇದುವರೆಗೆ 54,52,680 ರೂಪಾಯಿಗಳವರೆಗೆ ಯೂಟ್ಯೂಬ್ ಆದಾಯನ ಪಡ್ಕೊಂಡಿದ್ದಾರೆ. ಈಗೇನೇ ಹೇಳಿದೆ, ಇದು ಬರೀ ಯೂಟ್ಯೂಬ್ ಆಡ್ಸೆನ್ಸ್ ರೆವೆನ್ಯೂ ಮಾತ್ರನೇ ಹೇಳಿದ್ದೀನಿ. ಇದೇ ತರ ನಮ್ಮ ನೆಚ್ಚಿನ ಕಂಟೆಂಟ್ ಕ್ರಿಯೇಟರ್ನ ಯೂಟ್ಯೂಬ್ ಆದಾಯ ತಿಳ್ಕೊಬೇಕಂದ್ರೆ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ವಿಡಿಯೋಗಳಲ್ಲಿ ಮಾಡೋಣ. ಬ್ರೋ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು, ಬರೀ ಸ್ಯಾಮ್ ಸಮೀರು SMR ಬರೀ ಇದೇ ಬರ್ತಿದೆ. ನಾನು ಒಂದು ವಿಡಿಯೋ ಮಾಡ್ಬಿಟ್ಟು ಹಾಕಿದ್ದೆ, ರೋಸ್ಟಿಂಗ್ ವಿಡಿಯೋ ಮಾಡ್ಬೇಕು ಅನ್ಕೊಂಡಿದೀನಿ. ಫಸ್ಟ್ ರೋಸ್ಟ್ ಯಾರ ಮೇಲೆ ಮಾಡೋಣ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ಅಂತ. ಸೊ ಅದರಲ್ಲಿ ಬಂದಿರೋ ಹೆಸರಲ್ಲಿ SMR ಒಂದು. ನನಗೆ ನಿಜವಾಗ್ಲೂ SMR ಯಾರಂದ್ರೆ ನನಗೆ ಗೊತ್ತಿರ್ಲಿಲ್ಲ. ಪ್ರೊಫೈಲ್ ಚೆಕ್ ಮಾಡೋದಕ್ಕೆ ಅವ್ರಿಗೆ 1.1 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. 1.1 ಮಿಲಿಯನ್ ಫಾಲೋವರ್ಸ್ ಇದ್ದು ಒಬ್ರು ಅವ್ರ ಸಪೋರ್ಟ್ ಅಲ್ಲಿ ಮಾತಾಡ್ತಿಲ್ಲ. ಸೊ ಏನಿದೆ, ಯಾಕೆ ಬರೀ ಉಲ್ಟಾ ಪುಲ್ಟಾ ಮಾತಾಡೋರೆ ಅವ್ರ ಬಗ್ಗೆ? ಅವ್ರು ಯಾರಂತಾನೆ ಗೊತ್ತಿರ್ಲಿಲ್ಲ. ಸೊ ಅವ್ರ ಬಗ್ಗೆ ನಾನು ಕರೆಕ್ಟ್ ಆಗಿ ಮಾಹಿತಿ ತಗೊಂಡ್ಬೇಕಾದ್ರೆ ಅವ್ರ ಬಗ್ಗೆ ಹೇಳ್ತೀನಿ. ಏನ್ ತಪ್ಪು ಮಾಡೋದ್ರೆ ಏನಾದ್ರು ನಿಮಗೆ ಐಡಿಯಾ ಇದ್ರೆ ನನಗೆ ಒಂದ್ಸಲ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಯಾಕಂದ್ರೆ ಅವ್ರು ಯಾರಂತ ನನಗೆ ಗೊತ್ತಿರ್ಲಿಲ್ಲ. ಸೊ ಇವಾಗ್ಲೇ ಗೊತ್ತಾಗಿರೋದು. ನಿನ್ ಜೊತೆ ಆ ಮುಸ್ಲಿಂ ಹುಡುಗಿ ಇದ್ದಾಳಲ್ಲ, ಅವಳನ್ನ ಬಿಟ್ರೆ ನಿನ್ ಹತ್ರ ಟ್ಯಾಲೆಂಟ್, ಕಂಟೆಂಟ್ ಎರಡೂ ಇಲ್ಲ. ಆಲ್ರೆಡಿ ಕ್ರಿಂಜ್ ಸ್ಟಾರ್ಟ್ ಆಗೋ ತರ ಫೀಲ್ ಆಗ್ತೈತೆ. ಇವನೇ ದೊಡ್ಡ ಕ್ರಿಂಜ್. ನಿನ್ನ ಟಾಪ್ 2 ಕಂಟೆಂಟ್ ಕ್ರಿಯೇಟರ್ ಯಾಕೆ ಹೇಳ್ದೆ ಹೇಳು? ಇನ್ನೊಬ್ಬ ಇದ್ದಾನೆ ಟಾಪ್ 1, ಅವನ ಬಗ್ಗೆ ಮುಂದೆ ಹೇಳ್ತೇನೆ. ಅಷ್ಟಕ್ಕೂ ಈ ಟಾಪ್ 3 ಕನ್ನಡ ಯೂಟ್ಯೂಬರ್ದು ಕಂಟೆಂಟ್ ನೋಡಿ ಹೇಗಿದೆ ಅಂತ ಒಮ್ಮೆ. ಈಗೋಸ್ಕರ ಒಂದು ಹುಡುಗಿಗೋಸ್ಕರ ನನ್ ಬರ್ಡೇ ಹಾಕೊಂಡು ನನ್ ವ್ಲಾಗ್ ನಡೆಯುತ್ತೆ. ಇದು ಸಿಮ್ರಾನ್ ದಲ್ವಲ್ಲ ವ್ಲಾಗ್, ನಂದು ನಕ್ಕರ್ ನಮ್ಮನ್ನೆಲ್ಲ ನಡೆಯುತ್ತೆ. ಅವತ್ತು ಮೀಟರ್ ಕೊಡ್ತವ್ರೆ, ಇವತ್ತು ಮೀಟರ್ ಕೊಡ್ತವ್ರೆ. ನಿನ್ ಬಿಲ್ಡಪ್, ಶೋ ಆಫ್ ಎಲ್ಲ ನನ್ ಶಾರ್ಟ್ ಸಮ. ಲವ್ ಫ್ರಮ್ ಬ್ರೋ.
ಅದ್ ತೊಂಡ ನಿಮ್ಮ ಅಮ್ಮನ್ ತುಟ್ಟಿಟ್ಬಿಡಿ. ಐ ನೋ ಇದೆಲ್ಲ ಹಳೆ ಕ್ಲಿಪ್ಸ್, ಆದ್ರೆ ಅಣ್ಣ ನೀನ್ ಈಗ್ಲೂ ಏನು ಬದಲಾಗಿಲ್ಲ. ಮಾತಿದ್ರೆ ಕರ್ನಾಟಕದ ಬಿಗ್ಗೆಸ್ಟ್ ಗೇಮರ್ ಅಂತ ಹೇಳ್ಕೊಂತಾನೆ, ಆದ್ರೆ ಪಬ್ಜಿ ಬಿಟ್ರೆ ಬೇರೆ ಗೇಮ್ ಆಡಿಲ್ಲ ಗುರು. ನಿಯರ್ಲಿ 250+ ಏನೋ ಯೂಟ್ಯೂಬ್ ಸ್ಟ್ರೀಮ್ಸ್ ಮಾಡಿದಾನೆ, ಅದ್ರಲ್ಲಿ 230+ ಬರೀ ಪಬ್ಜಿ ಗೇಮ್ ಆಡಿರೋದೇ ಇದೆ. Thank you RCB Forever for the 20 rupees. Hashtag RCB Forever in the chat guys. Thank you. ಆ ಪಬ್ಜಿ ಗೇಮ್ ಮಾಡ್ಕೊಂಡು ಚಿಕ್ಕ ಮಕ್ಳ ಹತ್ರ 10 ರೂಪಾಯಿ 20 ರೂಪಾಯಿ ಸೂಪರ್ ಚಾಟ್ ಇಸ್ಕೊಂಡು ಅಣ್ಣನ ಅಂಗಡಿ ನಡೀತಾ ಇತ್ತು. ಅದಾದ್ಮೇಲೆ ಅಣ್ಣನ್ಗೆ ಒಬ್ಳು ಹುಡುಗಿ ಸಿಗ್ತಾಳೆ. ಇಲ್ಲ, ಈಗಿರೋ ಹುಡುಗಿ ಅಲ್ಲ, ಬೇರೆ ಹುಡುಗಿ. ಆ ಹುಡುಗಿನ ಇಟ್ಕೊಂಡು ಅಣ್ಣ ಒಂದಿಷ್ಟು ಕಂಟೆಂಟ್ ಮಾಡ್ತಾನೆ. ಅದಾದ್ಮೇಲೆ ಆ ಹುಡುಗಿ ಜೊತೆ ಬ್ರೇಕಪ್ ಆಗುತ್ತೆ. ಇಲ್ಲಿಗೂ ಸಾಲದೆ ಆಗ ಇನ್ಸ್ಟಾಗ್ರಾಮ್ ಹೊಸದಾಗಿ ಶುರು ಆಗಿರುತ್ತೆ. ಆಗ ಅಣ್ಣ ತನ್ನ ಎಕ್ಸ್ ಗರ್ಲ್ ಫ್ರೆಂಡ್ ನ ಕಾಟ್ ಮಾಡ್ಕೊಂಡು ಡೈಲಾಗ್ಸ್ ಮೇಲೆ ಡೈಲಾಗ್ಸ್ ಹೊಡಿತಾನೆ. ನನ್ ಫೀಲಿಂಗ್ಸ್ ಗೆ ಬೆಲೆ ಇಲ್ಲ ಅಂದ್ರೆ ನೀನ್ ಎಂತ ಫಿಗರ್ ಆಗಿದ್ರು ನನ್ ಶಾರ್ಟ್ ಸಮ. ನನ್ ತಾಕತ್ತೇನು ಅಂತ ನಿಂಗೆ ಗೊತ್ತೇ ಇಲ್ಲ. ನೀನ್ ಏನೇ ಕೊಟ್ರು ಅದನ್ನ ಇಮಿಡಿಯೇಟ್ ಆಗಿ ವಾಪಸ್ ಕೊಟ್ಬಿಡ್ತೀನಿ. ನಮ್ ತಾತ 120 ರೂಪಾಯಿ ಕೊಟ್ಟು ಕಾಫಿ ಕುಡಿಬೇಕಾನೆ ನಾನು ಹೇಳ್ತಾನೆ ಇರ್ಲಿಲ್ಲ. ಏನ್ ಪ್ರಾಬ್ಲಮ್ 120 ರೂಪಾಯಿ ಕಾಫಿ ಕುಡಿಯಕ್ಕೆ ಏನ್ ಪ್ರಾಬ್ಲಮ್ ಹೇಳು. ಅಷ್ಟೊಂದು ದುಡ್ಡು ಕೊಟ್ಟಣ ಕುಡಿಯೋದು. ಹೌದಾ, ಏನಾಯ್ತು ಅನ್ನೋದು. ಎಷ್ಟು ಕೊಡ್ಬೇಕಿತ್ತು ಕಾಫಿಗೆ? ಏನೊಂದು 10-20 ರೂಪಾಯಿ ಕೊಡ್ಬೋದಾಗ್ತದೆ. ಇದು ಕರ್ನಾಟಕ ನೋಡಿದ್ದು ನಾನು ಹಾಕಿ ಗೊತ್ತಾಯ್ತು. ಇದು ಎಷ್ಟು ಹೇಳು, ಎಷ್ಟಿರ್ಬೋದು ಹೇಳ? 500,000 ಕೊಡ್ಬೋದು. 500,000ನಾ? 23,000 ಇದು ಪ್ಲಾಸ್ಟಿಕ್ ನಾವು. ಈ ವಾಚ್ ಎಷ್ಟು ಹೇಳಾಯ್ತು ಹೋಗಿ? ವಾಚ್ ಏನ್ ಈಗ ನಾವು ಸೆಲ್ ವಾಚ್ ಒಂದು 100-150 ರೂಪಾಯಿ ಕೊಟ್ರು ಕೊಡ್ತಾರೆ. ಈ ವಾಚು 10,000 ಈ ವಾಚ್. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ರೆಸ್ಪೆಕ್ಟ್ ಮದರ್ಸ್ ಅಂತ ಅಂದ್ರೆ ನಾನು ಕೇಳೋದು ಇಷ್ಟೇ, ನಮ್ಮ ತಾಯಿಗೆ ಮರ್ಯಾದೆ ಕೊಟ್ರೆ ನಾನು ಡೆಫಿನೆಟ್ಲಿ ನಾನು ನಿಮ್ಮ ತಾಯಿಗೆ ಮರ್ಯಾದೆ ಕೊಡ್ತೀನಿ. ಯಾರೋ ಒಬ್ಬ ಬಂದು ನಿನ್ನ ನಮ್ಮ ನಿನ್ನ ಅಕ್ಕ ನಿನ್ನ ಅದು ಇದು ಅಂದ್ರೆ ಡೆಫಿನೆಟ್ಲಿ ನಾನು ನಾರ್ಮಲ್ ಆಗಿ ಮಾತಾಡಕ್ ಆಗಲ್ಲ. ಐ ನಾಟ್ ದ ಗೈ. ಅವನು ಕೆಟ್ಟದಾಗ ಬೈದ್ರು ಕೂಡ ನಾನು ಒಳ್ಳೆ ಇದ್ರಲ್ಲಿ ಬೈಬೇಕು ಅಂತ ರೂಲ್ಸ್ ಇಲ್ಲ, ಅಥವಾ ಒಳ್ಳೆ ಇದ್ರಲ್ಲಿ ಮಾತಾಡ್ಬೇಕು ಅಂತ ರೂಲ್ಸ್ ಇಲ್ವಲ್ಲ. ಒಂದಷ್ಟು ಇನ್ವೆಸ್ಟರ್ಸ್ ಮೀಟಿಂಗ್ ಇತ್ತು ಗೈಸ್. ಒಂದು ರಿಯಾಲಿಟಿ ಶೋ ಮಾಡಕ್ ಪ್ಲಾನ್ ಮಾಡ್ತಾ ಇದ್ದೀನಿ ಕನ್ನಡದಲ್ಲಿ. Hashtag RCB Forever in the chat guys. Thank you. ಆ ಪಬ್ಜಿ ಗೇಮ್ ಮಾಡ್ಕೊಂಡು ಚಿಕ್ಕ ಮಕ್ಳ ಹತ್ರ 10 ರೂಪಾಯಿ 20 ರೂಪಾಯಿ ಸೂಪರ್ ಚಾಟ್ ಇಸ್ಕೊಂಡು ಅಣ್ಣನ ಅಂಗಡಿ ನಡೀತಾ ಇತ್ತು. ಒಂದಷ್ಟು ಕೋಟಿ ಇನ್ವೆಸ್ಟ್ಮೆಂಟ್ಸ್ ಬೇಕು, ಒಂದು ರಿಯಾಲಿಟಿ. ಎಂತದು ಡೈರೋನಿ ಇದು. ಇನ್ನೊಬ್ಬ ಇದಾನೆ, ಆ ಬ್ಲಡ್ ಲೈನ್ ಗ್ರೂಪ್ ಅಂತೆ, ಅಂತೆ ಐಡಿ ನೇಮು. ಇವ್ರ ಬಗ್ಗೆನೂ ನಾನು ಸುಮಾರು ದಿನದಿಂದ ಮಾತಾಡ್ಬೇಕು ಅನ್ಕೊಳ್ತಿದ್ದೆ. ಮಾತಾಡ್ಬಿಡುವ. ಇವ್ರಗಳದ್ದು ಕಂಟೆಂಟ್ ನೋಡಿರ್ತೀರಾ ನೀವು. ಇವ್ರಗಳು ಬಳಸೋ ಭಾಷೆ, ಆ ಜಾತ್ರೆ ಎಡಿಟ್ಸ್. ಒಬ್ಬ ಹುಡುಗ ದಿನೇಶ್ ಅಂತ ಅವನ ಹೆಸರು. ಇವ್ರನ್ನ ಕಾಲ್ ಔಟ್ ಕೂಡ ಮಾಡಿದ್ದ. ಈ ತರ ಎಲ್ಲ ಕಂಟೆಂಟ್ ಮಾಡ್ಬೇಡಿ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬೇಡಿ, ನಿಮ್ಮನ್ನ ನೋಡಿ ಬೇರೆ ಹುಡುಗರು ಇನ್ಸ್ಪೈರ್ ಆಗ್ತಾರೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಇವ್ರು ರಿಪ್ಲೈ ಮಾಡ್ಕೊಂಡು ಡೈಲಾಗ್ ಬೇರೆ. ಓ ಏನು ನೀನ್ ಮನೇಲಿದ್ರೆ ನಿನ್ ಫ್ರೆಂಡ್ಸ್ ಜೊತೆ ಇದ್ರೆ ಕೆಟ್ಟ ಭಾಷೆ ಬಳಸಲ್ವಾ ಅಂತ ಡೈಲಾಗ್ ಬೇರೆ. ಗುರು, ಚಿಕ್ಕ ಮಕ್ಳು ಕೈಗೆ ಮನೆಯವ್ರು ಫೋನ್ ಕೊಡ್ತಾರೆ, ಆಮೇಲೆ ತಪ್ಪೆಲ್ಲ ನಮ್ದೇ ಅಂತ. ನೀನ್ ಗ್ಲಾಸ್ ಮಾತು ನೋಡು, ನಾವಿರೋದ್ ಹಿಂಗೆ, ನಾವ್ ಮಾತಾಡೋದು ಹಿಂಗೆ. ವಿಡಿಯೋ ನೋಡ್ತೀಯ ನೋಡು, ನಗ್ತಾ ಮುಚ್ಕೊಂಡ್ ನೋಡು. 4 ಜನ ಮಧ್ಯ ಕುತ್ಕೊಂಡು ಕೆಟ್ಟ ಭಾಷೆ ಮಾತಾಡೋದಕ್ಕೂ ಮಿಲಿಯನ್ಸ್ ಜನರ ಮುಂದೆ ಕೆಟ್ಟ ಭಾಷೆ ಮಾತಾಡೋದಕ್ಕೂ ವ್ಯತ್ಯಾಸ ಇದೆ. ಹೋಗ್ತಿರಲ್ಲ ಜೀವನದಲ್ಲಿ ಏನೋ ಕಿತ್ತಿ ದಬ್ಬಾಗ್ಬಿಟ್ಟಿದೀನಿ ಅನ್ನೋ ರೀತಿ ಕಾಲೇಜಸ್ ಹೋಗ್ಬಿಟ್ಟು ಮೈಕ್ ಹಿಡ್ಕೊಂಡು ಸ್ಪೀಚಸ್ ಕೊಡ್ತಿರಲ್ಲ, ಅಲ್ಲಿ ಬಳಸಿ ಅಲ್ಲ ನಿಮ್ ಕೆಟ್ಟ ಭಾಷೆನ. ಸೂ ಮಗನೆ ಬೋ ಮಗನೆ ಅಂತ ಮೈಕಲ್ಲಿ ಹೇಳಿ ಅಲ್ವಾ. ಕೆಟ್ಟ ಭಾಷೆ ಬಳಸ್ಕೊಂಡು ಮಾಡೋ ವಿಡಿಯೋಸ್ ನ 4 ವರ್ಷದ ಮಗುನು ನೋಡುತ್ತೆ, 40 ವರ್ಷದ ವ್ಯಕ್ತಿನೂ ನೋಡ್ತಾನೆ. ಯಾರಾದ್ರೂ ಕಾಲ್ ಔಟ್ ಮಾಡಿದ್ರೆ ಅದಕ್ಕೆ ರಿಪ್ಲೈ ವಿಡಿಯೋ ಬೇರೆ. ಏನ್ ನಿಜ ಜೀವನದಲ್ಲಿ ನೀವು ಕೆಟ್ಟ ಭಾಷೆ ಬಳಸೋದೇ ಇಲ್ಲ, ಡೈಲಾಗ್ ಬೇರೆ. ಏನ್ ನೀವು ಮಾಡ್ತಿರೋ ಕಂಟೆಂಟ್ ಇಂದ ಇನ್ಸ್ಪೈರ್ ಆಗಿ ಯಾರು ನಿಮ್ ತರ ವಿಡಿಯೋಸ್ ಮಾಡ್ತಾ ಇಲ್ಲ ಅನ್ಕೊಂಡಿದೀರಾ? ಚಿಕ್ಕ ಮಕ್ಕಳು, ಸ್ಕೂಲ್ಗೆ ಹೋಗೋ ಮಕ್ಕಳು ನಿಮ್ಮದ್ ನೋಡ್ಬಿಟ್ಟು ನಿಮ್ಗಿಂತ ಕೆಟ್ಟ ಭಾಷೆ ಬಳಸಿ ರೀಲ್ಸ್ ಮಾಡ್ತಾ ಇರೋದು. ಇವರೆಲ್ಲ ಹೀರೋಸ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಯಾವ ವಿಡಿಯೋದಾಗ ಹೀರೋ ಅಂತ ಇವರು ಏನೇನ್ ಸಾಧನೆ ಮಾಡಿದ್ದಾರೆ ಅಂತ ನೋಡೋಣವಾ? ಅವರು ಜನದ ಪ್ರೀತಿ ಗಳಿಸ್ತಾರಲ್ಲ, ನಿಮ್ಗೆ ಗೊತ್ತು. ನಿನಗೂ ಜಂಗೂರ್ ಬಾಗ್ಲು ಮಾಡ್ತೀವಿ, ನಿಮ್ ಪ್ರೊಫೈಲ್ ಸಿಕ್ರ ನಿಮ್ಗೆ ಲ್ಯಾಕ್ಸ್ ಅಲ್ಲಿ ಫಾಲೋವರ್ಸ್ ಇದಾರೆ. ಯಾಕೋ ನಿನ್ ಕೈ ಗಂಡಸ್ತನ ಇಲ್ವಾ? ಅವ್ರು ಕಂಟೆಂಟ್ ಕ್ರಿಯೇಟ್ ಮಾಡಿ ಹುಡ್ರನ್ನ ವಿಡಿಯೋ ಮಾಡಿ ಅವರೆಲ್ಲ ಕಷ್ಟ ಪಡ್ತಾರೆ. ಅವ್ರ ಕಷ್ಟ ನಿನಗೆ ಗೊತ್ತು. ಚಪ್ಪರ್ ತರ ಇದೆ ಅಂತ ಹೇಳ್ತಾರೆ. ಮಗ ನೀನೇ ದೊಡ್ಡ ಲೋಫರ್ಸ್ ಮಗ ಅದಲ್ಲ. ತುಂಬಾ ದಿನದಿಂದ ಇದೆಲ್ಲ ತಲೆಯಲ್ಲಿ ಓಡ್ತಾ ಇತ್ತು. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು, ಈ ಕಂಟೆಂಟ್ ನೋಡಿ ಸಾಕಾಗ್ಬಿಟ್ಟಿತ್ತು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ಲರಿಗೂ. ಸೊ ಒಂದಷ್ಟು ಇನ್ವೆಸ್ಟರ್ಸ್ ಮೀಟಿಂಗ್ ಇತ್ತು ಗೈಸ್. ಒಂದಷ್ಟು ಕೋಟಿ ಇನ್ವೆಸ್ಟ್ಮೆಂಟ್ಸ್ ಬೇಕು, ಒಂದು ರಿಯಾಲಿಟಿ ಶೋ ಮಾಡಕ್ ಪ್ಲಾನ್ ಮಾಡ್ತಾ ಇದ್ದೀನಿ ಕನ್ನಡದಲ್ಲಿ. ಆ ಲೆವೆಲ್ ಸ್ಟ್ರೆಸ್ ಐತೆ ನನಗೆ. ಸೊ ಅದನ್ನ ಬಿಟ್ಬಿಡೋಣ. ನೋಡ್ರಿ ಗಡ್ಡ ಎಲ್ಲ ಫುಲ್ ದೇವತಾಸ್ತರ ಕಾಣ್ತಾ ಇದ್ದೀನಿ.
ಕಾನ್ಸಂಟ್ರೇಷನ್ ಇಲ್ವಲ್ಲ ಅದ್ರ ಮೇಲೆ ಇದೆ ಬರೀ ಮೀಟಿಂಗ್ ಅಂತ. ಸೊ ಇದು ಬಿಟ್ಟು ಕೂಡ ಒಂದಷ್ಟು ಜನ ಕಮೆಂಟ್ಸ್ ಹಾಕಿದ್ರಿ ಕಾರ್ ನಿಂದಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಗೈಸ್ ಕಾರ್ ನಂಬರ್ ನಿಮ್ಗೆಲ್ಲ ಫಸ್ಟ್ ಡೇ ಇಂದ ವಿಸಿಬಲ್ ಆಗಿ ತೋರಿಸಿ ನಾನು. ಅಂಡ್ ಮೋರ್ ಓವರ್ MCY ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ನಮ್ಮ ಕಂಪ್ನಿನೇ ಅದು, ನಮ್ಮ ಅಣ್ಣ ನಮ್ಮ ಕಂಪ್ನಿ ಟೂರ್ ಎಲ್ಲ ನಾನು ನಿಮಗೆ ಮಾಡಿ ತೋರಿಸಿನಿ. ಬ್ಲಾಗ್ ಇದೆ, ಚೆಕ್ ಮಾಡ್ಕೊಳ್ಳಿ ಹೋಗ್ಬಿಟ್ಟು. ಕಂಪ್ನಿ ನೇಮಲ್ಲಿ ಏನಕ್ಕೆ ತಗೊಂತೀವಿ ಅಂತ ಅಂದ್ರೆ ವೆಹಿಕಲ್ಸ್ ನ ಡಿಪ್ರಿಸಿಯೇಷನ್ ನ ಕ್ಲೈಮ್ ಮಾಡೋಕೋಸ್ಕರ. ಸೊ ಅದು ಬಿಸ್ನೆಸ್ ಮ್ಯಾನ್ಸ್ ಇದ್ರೆ ಅವ್ರಿಗೆ ಗೊತ್ತಾಗುತ್ತೆ ಐಡಿಯಾ. ಇದ್ರ ಜೊತೆ ಬಿಟ್ಟರು ಕೂಡ ನೆಕ್ಸ್ಟ್ ವಿಚಾರ 12th ಫೇಲ್. ನಾನು ಎಲ್ಲರಿಗೂ ಗೊತ್ತಿರೋದೆ, ನಾನು 12th ಫೇಲ್ ಅಟೆಂಪ್ಟ್ ಅಲ್ಲಿ ಪಾಸ್ ಮಾಡ್ಕೊಂಡು ಅದಾದ್ಮೇಲೆ ಕಾಂಟೆಂಟ್ ಕ್ರಿಯೇಟರ್ ಮಾಡಿರೋದು ಅಂತ. ನಾನು ಎಲ್ಲೂ ನಾನು ಸುಳ್ಳು ಹೇಳ್ಕೊಂಡು ಓಡಾಡಿಲ್ಲ, ನಾನು ಪಾಸ್ ಆಗಿದ್ದೀನಿ, ನಾನು ರ್ಯಾಂಕ್ ಸ್ಟೂಡೆಂಟ್ ಅಂತ. ಸೊ ಚಿಲ್. ಅದಾದ್ಮೇಲೆ ಇನ್ನೊಂದಷ್ಟು ಜನ ಹೇಳ್ತಾ ಇರೋದು ಬ್ಯಾಡ್ ವರ್ಡ್ಸ್ ಮಾತಾಡೋದು ತಪ್ಪು. ಡೆಫಿನೆಟ್ಲಿ ತಪ್ಪು, ತುಂಬಾ ಕಡಿಮೆ ಮಾಡಿದ್ದೀನಿ, ಇನ್ನ ಕಡಿಮೆ ಮಾಡ್ತೀನಿ ಹೋಗ್ತಾ. ನೀವು ಹಳೆ ವಿಡಿಯೋಗಳು ನೋಡಿ ನಿಮ್ಗೆ ಯಾರೋ ಬೇಜಾರಾಗಿದೆ ದಯವಿಟ್ಟು ಕ್ಷಮೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ನಾಳೆ ಲೈವ್ ಬರ್ತೀನಿ, ಸಿಗೋಣ. ಕನ್ನಡದ ಗೇಮರ್ಸ್ ಅಲ್ಲಿ ತುಂಬಾ ಫೇಮಸ್ ಆಗಿರೋರಲ್ಲಿ ಶಶಿಧರ್ MR ಅಥವಾ SMR ಅನ್ನೋರು ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಇತ್ತೀಚೆಗಷ್ಟೇ 26ನೇ ವರ್ಷದ ಬರ್ಡೇ ಆಗಿತ್ತು ಅಂಡ್ ಅದನ್ನ ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ಹೊಸ ಒಂದು BMW ಕಾರ್ ಅನ್ನು ಅವರು ಖರೀದಿ ಮಾಡಿದ್ದಾರೆ. ಒಂದಷ್ಟು ವಾರಗಳ ಹಿಂದೆನೆ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಹಾಕಿದ್ರು, ನಾನು ನನ್ನ ಬರ್ಡೇಗೆ ಒಂದು BMW ಕಾರ್ ನ ಬೈ ಮಾಡೇ ಮಾಡ್ತೀನಿ ಅಂತ, ಇಲ್ಲ ಅಂದ್ರೆ ಇನ್ಸ್ಟಾಗ್ರಾಮ್ ಇಂದ ಕ್ವಿಟ್ ಆಗ್ತೀನಿ ಅಂತ ಕೂಡ ಹೇಳಿದ್ರು. ನಾನು ಒಂದು ಸೂಪರ್ ಕಾರ್ BMW ನ ತಗೊಂಡಿಲ್ಲ, ಜೂನ್ 21 ನನ್ನ ಬರ್ತಡೇ ದಿನ ಅಂತ ಅಂದ್ರೆ ನಾನು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ನ ಬಿಟ್ಬಿಡ್ತೀನಿ, ಪರ್ಮನೆಂಟ್ ಆಗಿ ಬಿಟ್ಬಿಡ್ತೀನಿ, ನಾನು ಮಾಡೋದಿಲ್ಲ. ಇದೀಗ ಅವ್ರು ಮಾತು ಕೊಟ್ಟಂತೆ ಒಂದು ಹೊಸ BMW ಕಾರ್ ನವರು ಬೈ ಮಾಡಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ SMR ಖರೀದಿ ಮಾಡಿರುವಂತಹ BMW ಯಾವ ಕಾರು, ಅದರಲ್ಲಿ ಏನೇನ್ ಸ್ಪೆಷಾಲಿಟಿ ಇದೆ, ಆ ಒಂದು ಕಾರನ್ನ ಯಾಕೆ ಅವ್ರು ತಗೊಂಡಿರ್ಬೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ವಿಡಿಯೋನ ಸೇವ್ ಮಾಡಿಕೊಂಡು ಪೇಜ್ ಅನ್ನ ಫಾಲೋ ಮಾಡಿ. ಸೊ SMR ಅವರು ಬೈ ಮಾಡಿರುವಂತಹ ಕಾರು BMW ನ 3 ಸೀರೀಸ್. ಇದನ್ನ BMW M340i ಅಂತ ಕರೀತಾರೆ. ಇದು ಆಕ್ಚುಲಿ ತುಂಬಾ ಪವರ್ಫುಲ್ ಆಗಿರುವಂತಹ ಕಾರು. ಅದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದೊಂದು M ಸ್ಪೆಕ್. BMW ನ ಪರ್ಫಾರ್ಮೆನ್ಸ್ ವರ್ಷನ್ ನ M ಸ್ಪೆಕ್ ಅಂತ ಕರೀತಾರೆ. ನೀವು ನೋಡಿರಬಹುದು BMW ಅಲ್ಲಿ M ಅಂತ ಒಂದು ಬ್ಯಾಡ್ಜಿಂಗ್ ಇರುತ್ತೆ. ಸೊ ಇದು BMW M340i. ಸಖತ್ ಸ್ಪೇಷಿಯಸ್ ಆಗಿರುವಂತಹ, ಅಷ್ಟೇ ಸ್ಪೋರ್ಟಿ ಆಗಿರುವಂತಹ ಕಾರು. BMW ಅನ್ನೋದು ಒಂದು ಡ್ರೈವಿಂಗ್ ಸೆಂಟ್ರಿಕ್ ಆಗಿರುವಂತಹ ಬ್ರ್ಯಾಂಡ್ ಅಂತ ನಮ್ಗೆಲ್ಲರಿಗೂ ಗೊತ್ತು. ಇದು ಕೂಡ ಅಷ್ಟೇ ಡ್ರೈವ್ ಮಾಡುವಾಗ ನಿಮಗೆ ಬೇಕಾದಂತ ಫನ್ ಆಗಿರ್ಬೋದು, ಆ ಒಂದು ಎಕ್ಸೈಟ್ಮೆಂಟ್ ಆಗಿರ್ಬೋದು, ಥ್ರಿಲ್ ಆಗಿರ್ಬೋದು, ಈ ಒಂದು ಕಾರಲ್ಲಿ ಸಿಗುತ್ತೆ. ಈ ಒಂದು ಕಾರ್ ಫ್ರಂಟ್ ಡಿಸೈನ್ ಅಲ್ಲಿ ಅಟ್ರಾಕ್ಟಿವ್ ಆಗಿರುವಂತಹ ಕಿಡ್ನಿ ಗ್ರಿಲ್ ಆಗಿರ್ಬೋದು, ಮೆಶ್ ಡಿಸೈನ್ ಆಗಿರ್ಬೋದು, ಲಾರ್ಜ್ ಹೆಕ್ಸಾಗೋನಲ್ ಏರ್ ಇನ್ಲೆಟ್ಸ್ ಆಗಿರ್ಬೋದು ನಮಗೆ ಫ್ರಂಟ್ ಅಲ್ಲಿ ನೋಡಕ್ ಸಿಗುತ್ತೆ. ಸೈಡ್ ಬಂದ್ರೆ ತುಂಬಾ ಏರೋಡೈನಮಿಕಲಿ ಡಿಸೈನ್ ಆಗಿರುವಂತಹ ಕಾರು. ರೆಡ್ ಬ್ರೇಕ್ ಕ್ಯಾಲಿಪರ್ ಜೊತೆಗೆ 19 ಇಂಚಿನ ವೀಲ್ ನಮಗೆ ಸಿಗುತ್ತೆ. ಈ ಒಂದು ಕಾರ್ನ ರಿಯರ್ ನೋಡಿದ್ರೆ ನಮಗೆ ತುಂಬಾ ಏಸ್ಥೆಟಿಕ್ ಆಗಿ ಕ್ರಿಯೇಟ್ ಮಾಡಿರುವಂತಹ ಬಂಪರ್ಸ್ ಆಗಿರ್ಬೋದು, BMW 340i ಅನ್ನುವಂತ ಒಂದು ಬ್ಯಾಡ್ಜಿಂಗ್ ನ ನೋಡಬಹುದು. ಇದರಲ್ಲಿ ವರ್ಟಿಕಲ್ ರಿಫ್ಲೆಕ್ಟರ್ಸ್, M ಸ್ಪೋರ್ಟ್ ನ ಒಂದು ಬ್ಯಾಡ್ಜಿಂಗ್ ಕೂಡ ನಮಗೆ ಇದರಲ್ಲಿ ಸಿಗುತ್ತೆ. ಇಂಟೀರಿಯರ್ ಅಲ್ಲಿ ಮಾಡರ್ನ್ ಕಾಕ್ಪಿಟ್ ಇದೆ. ನಮಗೆ ಹೊಸ ಸೆಂಟ್ರಲ್ ಕನ್ಸೋಲ್ ನಮಗೆ ಸಿಗುತ್ತೆ. ವೆನಾಸ್ಕಾ ಲೆದರ್ ಅಪೋಲ್ಸ್ಟ್ರಿ ಇಂದ ಮಾಡಿರುವಂತಹ ಸೀಟ್ಸ್ ನಮಗೆ ಈ ಒಂದು ಕಾರಲ್ಲಿ ಸಿಗ್ತಾ ಇದೆ. ಇನ್ನು ಈ ಒಂದು ಕಾರ್ನ ಪವರ್ಫುಲ್ ಆಗಿರುವಂತಹ ಪಾರ್ಟಿಗೆ ಬರೋಣ. ಬೇರೆ ಯಾವ್ದು ಅಲ್ಲ, ಇದರ ಇಂಜಿನ್. ಈ ಒಂದು ಕಾರಲ್ಲಿ ನಮಗೆ 3 ಲೀಟರ್ ನ ಟ್ವಿನ್ ಟರ್ಬೋ ಇನ್ಲೈನ್ 6 ಎಂಜಿನ್ ಸಿಗ್ತಾ ಇದೆ. ಪವರ್ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಒಂದು ಕಾರಲ್ಲಿ 374 ಇಂದ 386 bhp ಪವರ್ ಇದು ಪ್ರೊಡ್ಯೂಸ್ ಮಾಡುತ್ತೆ. ಅದೇ ರೀತಿ 500 Nm ನ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಈ ಒಂದು ಕಾರಲ್ಲಿ 500 Nm ಟಾರ್ಕ್ ಅಂದ್ರೆ ಸಿಕ್ಕಾಪಟ್ಟೆ ಪುಲ್ಲಿಂಗ್ ಅಂತಾನೆ ಹೇಳ್ಬೋದು. 8 ಸ್ಪೀಡ್ ಟ್ರಾನ್ಸ್ಮಿಷನ್ ಕೂಡ ನಮಗೆ ಈ ಒಂದು ಕಾರಲ್ಲಿ ಸಿಗ್ತಾ ಇದೆ. 0 to 100 ನಮಗೆ 4.1 ಸೆಕೆಂಡ್ ಅಲ್ಲಿ ರೀಚ್ ಆಗುತ್ತೆ ಅಂದ್ರೆ ಅನ್ಕೊಳ್ಳಿ ಎಷ್ಟು ಪಿಕಪ್ ಇದೆ ಈ ಒಂದು ಕಾರಲ್ಲಿ ಅಂತ. ಇನ್ನು ಈ ಒಂದು ಕಾರ್ನ ಹೈಲೈಟ್ ಯಾವುದು ಅಂದ್ರೆ ಅಡಾಪ್ಟಿವ್ M ಸಸ್ಪೆನ್ಷನ್ ಅಂತ ಹೇಳ್ಬೋದು. ಇದ್ರಲ್ಲಿ ನಮಗೆ ತುಂಬಾ ಸ್ಟಿಫರ್ ಆಗಿರುವಂತಹ ಸ್ಪ್ರಿಂಗ್ ಸಿಗುತ್ತೆ. ಅಂಡ್ ಡ್ಯಾಂಪರ್ ಡಿಸೈನ್ ಟೆಕ್ನಾಲಜಿ ಏನಿದೆ, ನೀವು ಲಾಂಗ್ ಡ್ರೈವ್ ಎಲ್ಲ ಹೋಗುವಾಗ ಯಾವುದೇ ಸುಸ್ತಾಗ್ಲಿ, ಇನ್ಯಾವುದು ನಿಮಗೆ ಟೈರ್ಡ್ನೆಸ್ ಆಗದೆ ಇರುವಂತ ರೀತಿಯಲ್ಲಿ ಅದನ್ನ ಟ್ಯೂನ್ ಮಾಡಿದ್ದಾರೆ. ಈ ಒಂದು ಕಾರ್ನ ಪ್ರೈಸ್ ಬಗ್ಗೆ ಮಾತಾಡ್ಬೇಕಾದ್ರೆ 72 ಲಕ್ಷದಿಂದ 76 ಲಕ್ಷ ತನಕ ಇದರ ಒಂದು ಪ್ರೈಸ್ ನಮಗೆ ಎಕ್ಸ್ಶೋರೂಮ್ ಅಲ್ಲಿ ಸಿಗುತ್ತೆ. ಬ್ಯಾಂಗ್ಳೂರಲ್ಲಿ ಆನ್ ರೋಡ್ ಪ್ರೈಸ್ ನಾವು ನೋಡೋದಾದ್ರೆ 92 ಲಕ್ಷದಿಂದ 97 ಲಕ್ಷ ಆನ್ ರೋಡ್ ಅಲ್ಲಿ ನಮಗೆ ಈ ಒಂದು ಕಾರ್ ಸಿಗುತ್ತೆ. ಆ ಪ್ರೈಸ್ ಗೆ ಈ ಒಂದು ಕಾರ್ ವರ್ತಿನ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಅದೇ ರೀತಿ ಈ ಒಂದು ಕಾರ್ನ ಬೈ ಮಾಡಬೇಕು ಅಂತಿರುವಂತ ನಿಮ್ಮ ಒಂದು ಫ್ರೆಂಡಿಗೆ ಶೇರ್ ಮಾಡಿ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ಲರಿಗೂ. ಸೊ ಒಂದಷ್ಟು ಇನ್ವೆಸ್ಟರ್ಸ್ ಮೀಟಿಂಗ್ ಇತ್ತು ಗೈಸ್. ಒಂದಷ್ಟು ಕೋಟಿ ಇನ್ವೆಸ್ಟ್ಮೆಂಟ್ಸ್ ಬೇಕು, ಒಂದು ರಿಯಾಲಿಟಿ ಶೋ ಮಾಡಕ್ ಪ್ಲಾನ್ ಮಾಡ್ತಾ ಇದ್ದೀನಿ ಕನ್ನಡದಲ್ಲಿ. ಆ ಲೆವೆಲ್ ಸ್ಟ್ರೆಸ್ ಐತೆ ನನಗೆ. ಸೊ ಅದನ್ನ ಬಿಟ್ಬಿಡೋಣ. ನೋಡ್ರಿ ಗಡ್ಡ ಎಲ್ಲ ಫುಲ್ ದೇವತಾಸ್ ತರ ಕಾಣ್ತಾ ಇದ್ದೀನಿ. ಕಾನ್ಸಂಟ್ರೇಷನ್ ಇಲ್ವಲ್ಲ ಅದ್ರ ಮೇಲೆ ಇದೆ ಬರೀ ಮೀಟಿಂಗ್ ಅಂತ. ಸೊ ಇದು ಬಿಟ್ಟು ಕೂಡ ಒಂದಷ್ಟು ಜನ ಕಮೆಂಟ್ಸ್ ಹಾಕಿದ್ರಿ ಕಾರ್ ನಿಂದಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಗೈಸ್ ಕಾರ್ ನಂಬರ್ ನಿಮ್ಗೆಲ್ಲ ಫಸ್ಟ್ ಡೇ ಇಂದ ವಿಸಿಬಲ್ ಆಗಿ ತೋರಿಸಿ ನಾನು. ಅಂಡ್ ಮೋರ್ ಓವರ್ MCY ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ನಮ್ಮ ಕಂಪ್ನಿನೇ ಅದು, ನಮ್ಮ ಅಣ್ಣ ನಮ್ಮ ಕಂಪ್ನಿ ಟೂರ್ ಎಲ್ಲ ನಾನು ನಿಮಗೆ ಮಾಡಿ ತೋರಿಸಿನಿ. ಬ್ಲಾಗ್ ಇದೆ, ಚೆಕ್ ಮಾಡ್ಕೊಳ್ಳಿ ಹೋಗ್ಬಿಟ್ಟು. ಕಂಪ್ನಿ ನೇಮಲ್ಲಿ ಏನಕ್ಕೆ ತಗೊಂತೀವಿ ಅಂತ ಅಂದ್ರೆ ವೆಹಿಕಲ್ಸ್ ನ ಡಿಪ್ರಿಸಿಯೇಷನ್ ನ ಕ್ಲೈಮ್ ಮಾಡೋಕೋಸ್ಕರ. ಸೊ ಅದು ಬಿಸ್ನೆಸ್ ಮ್ಯಾನ್ಸ್ ಇದ್ರೆ ಅವ್ರಿಗೆ ಗೊತ್ತಾಗುತ್ತೆ ಐಡಿಯಾ. ಇದ್ರ ಜೊತೆ ಬಿಟ್ಟರು ಕೂಡ ನೆಕ್ಸ್ಟ್ ವಿಚಾರ 12th ಫೇಲ್. ನಾನು ಎಲ್ಲರಿಗೂ ಗೊತ್ತಿರೋದೆ, ನಾನು 12th ಫೇಲ್ ಅಟೆಂಪ್ಟ್ ಅಲ್ಲಿ ಪಾಸ್ ಮಾಡ್ಕೊಂಡು ಅದಾದ್ಮೇಲೆ ಕಾಂಟೆಂಟ್ ಕ್ರಿಯೇಟರ್ ಮಾಡಿರೋದು ಅಂತ. ನಾನು ಎಲ್ಲೂ ನಾನು ಸುಳ್ಳು ಹೇಳ್ಕೊಂಡು ಓಡಾಡಿಲ್ಲ, ನಾನು ಪಾಸ್ ಆಗಿದ್ದೀನಿ, ನಾನು ರ್ಯಾಂಕ್ ಸ್ಟೂಡೆಂಟ್ ಅಂತ. ಸೊ ಚಿಲ್. ಅದಾದ್ಮೇಲೆ ಇನ್ನೊಂದಷ್ಟು ಜನ ಹೇಳ್ತಾ ಇರೋದು ಬ್ಯಾಡ್ ವರ್ಡ್ಸ್ ಮಾತಾಡೋದು ತಪ್ಪು. ಡೆಫಿನೆಟ್ಲಿ ತಪ್ಪು, ತುಂಬಾ ಕಡಿಮೆ ಮಾಡಿದ್ದೀನಿ, ಇನ್ನ ಕಡಿಮೆ ಮಾಡ್ತೀನಿ ಹೋಗ್ತಾ. ನೀವು ಹಳೆ ವಿಡಿಯೋಗಳು ನೋಡಿ ನಿಮ್ಗೆ ಯಾರೋ ಬೇಜಾರಾಗಿದೆ ದಯವಿಟ್ಟು ಕ್ಷಮೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ನಾಳೆ ಲೈವ್ ಬರ್ತೀನಿ, ಸಿಗೋಣ. ನಾನು ಇಲ್ಲಿ ತನಕ ನನ್ನ ರೆವೆನ್ಯೂ ತೋರಿಸಿಲ್ಲ. ಓಕೆ, ನನ್ನ ರೆವೆನ್ಯೂ ನನ್ನ ಯೂಟ್ಯೂಬ್ದು ಇನ್ಕಮ್ ಅಲ್ಲ. ನಾನು ಕಾಂಟೆಂಟ್ ಕ್ರಿಯೇಷನ್ ಅಲ್ಲಿ ಏನು ಮನಿ ಇದೆ ಅಂತ ನಾನು ತೋರಿಸಿಲ್ಲ, ಯಾರಿಗೂ ತೋರಿಸಿಲ್ಲ. ಆಯ್ತಾ, ಐ ವಿಲ್ ಶೋ ಯು. ದಿಸ್ ಈಸ್ ಪರ್ ರೀಲ್ ಕಾಸ್ಟ್. ಕಮರ್ಷಿಯಲ್ ನಾನು ಫೈನಲೈಸ್ ಆಗಿ ನನಗೆ ಅದೇ ಡೀಲ್ ಕ್ಲೋಸ್ ಆಗಿ ನನ್ನ ಪೇಮೆಂಟ್ ಅಲ್ಲಿ ಪೆಂಡಿಂಗ್ ಇರೋದು ಫಾರ್ ಅ ರೀಲ್.
ಈಗೆಲ್ಲ ಒಳ್ಳೆಯವರು ಕೆಟ್ಟವರು ಅಂತಿಲ್ಲಪ್ಪ, ಸಿಕ್ಕಾಕೊಂಡವರು ಸಿಕ್ಕಾಕೊಳ್ದೇ ಇರೋರು ಅಷ್ಟೇ. ಈ ಪ್ರಪಂಚದಲ್ಲಿ ತುಂಬಾ ಜನ ತಪ್ಪು ಮಾಡ್ತಾರೆ, ಆದ್ರೆ ಅವ್ರು ಸಿಕ್ಕಾಕೊಳ್ಳೋವರೆಗೂ ಒಳ್ಳೆಯವರೇ. ಈಗ ನಿನ್ನೆವರೆಗೂ ನಾನು ಒಳ್ಳೆಯವನು, ನಿನ್ಗೊಂದು ಸುಳ್ಳು ಹೇಳಿ ನಾನು ಕೆಟ್ಟವನಾಗ್ಬಿಟ್ಟೆ ನೋಡು. ನೀನ್ ಯಾವತ್ತೂ ಒಳ್ಳೆಯವನೇ. ಫಸ್ಟ್ ಆಫ್ ಆಲ್ ನೀನು ಮಾಡ್ತಾ ಇರೋ ತಪ್ಪೇನು ಗೊತ್ತಾ? ಎಲ್ಲರಿಗೂ ನಾನು BMW ತಗೊಂಡಿದ್ದೀನಿ, ಆಮೇಲೆ ನಾನು ಅಷ್ಟು ದುಡಿತೀನಿ, ಆಮೇಲೆ ನೀನು ಕೆಟ್ಟ ಮಾತು ಮಾತಾಡಿದ್ಯಾ, ಅದನ್ನು ನೀನು ಒಪ್ಕೊಂಡಿದ್ಯಾ, ಈ ಥರ ಎಲ್ಲ ಮಾತಾಡಬಾರ್ದಾಗಿತ್ತು ಅಂತ. ಆದ್ರೂ ಜನ ನಿನ್ನ ಟ್ರೋಲ್ ಮಾಡೋದು ಎಲ್ಲ ಮಾಡ್ತಾವ್ರೆ. ಆದರೆ ನೀನು ಏನು ಗೊತ್ತಾ, ಎಲ್ಲರಿಗೂ ಪ್ರೂವ್ ಮಾಡ್ಕೊಳಕ್ಕೆ ಹೋಗ್ಬೇಡ. ನೀನು ಮಾಡ್ತಾ ಇರೋದೇ ಅದು ತಪ್ಪು. ಎಲ್ಲರಿಗೂ ಪ್ರೂವ್ ಮಾಡ್ಕೊಳಕ್ಕೆ ಹೋಗ್ತಾ ಇದೆಯಾ, ನಾನು ಹಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ ಅಂತ. ಅದಕ್ಕೆ ಎಲ್ಲ ಜೀವನದಲ್ಲಿ ಎಲ್ಲ ತಪ್ಪು ಮಾಡ್ತಾರೆ ಬ್ರೋ. ಸಮೀರ್ MD ಅವರು ಮಾಡಿದ್ರು, ನೀವು ಇವತ್ತು ಮಾಡಿದ್ದೀರಾ. ಸರಿಪಡಿಸೋಕ್ಕಿಂತ ಜಾಸ್ತಿ ದುಡಿಯೋರು ಇರ್ತಾರೆ, ನಿಮ್ಗಿಂತ ಕಮ್ಮಿ ದುಡಿಯೋರು ಇರ್ತಾರೆ. ಎಲ್ಲರಿಗೂ ದೇವರ ಒಂದು ಸ್ಥಾನ ಕೊಟ್ಟಿರ್ತಾನೆ. ಇವತ್ತು ಯಾರ್ಯಾರೆಲ್ಲ ನಿಮ್ಮನ್ನು ಟ್ರೋಲ್ ಮಾಡ್ತಾರಲ್ಲ, ಮಾಡಲಿ ಬಿಡಿ. ನಾಳೆ ನೀವು ಒಳ್ಳೆ ಕೆಲಸ ಮಾಡಿ ಅದೇ ಟ್ರೋಲ್ ಮಾಡಿರೋ ಜನನೇ ನಿಮ್ಮ ಸ್ಟೇಟಸ್ ಹಾಕಬೇಕು ಎಲ್ಲರೂ. ಆ ಥರ ಇರಿ ಬ್ರೋ. ಸುಮ್ಮನೆ ಎಲ್ಲ ಕಾಂಟ್ರವರ್ಸಿ ವೇಸ್ಟ್ ಬ್ರೋ, ಟೈಮ್ ವೇಸ್ಟು. ಇವಾಗ ಜನ ಕೇಳ್ಬೋದು ನನ್ನ, ಈಗ ನೀವು ವೀಡಿಯೋ ಮಾಡಾಕಿದೆಯಲ್ಲ ಅವರೇ ನೋಡ್ತಾರ ಅಂತ. ನೀವು ನೋಡ್ತಿರೋ ಬಿಡ್ತಿರೋ ಜನಕ್ಕಂತೂ ಅರ್ಥ ಆಗುತ್ತೆ ನೀವೇನು ಅಂತ. ನೀವು ಮಾಡೋದು ನನಗೆ ಮಾಡ್ಕೊಳ್ತಾ ಇರಿ ಬ್ರೋ, ಒಳ್ಳೇದಾಗುತ್ತೆ ನೀವು. ಗುರು ಫಸ್ಟ್ ಆಫ್ ಆಲ್ ಇಲ್ಲಿ ಟಾಪ್ 1, ಟಾಪ್ 2, ಟಾಪ್ 3, ಟಾಪ್ 4, ಟಾಪ್ 5 ಅಂತ ಯಾರು ಇಲ್ಲ. ಎಲ್ರು ಟಾಪ್ 1. ಎಲ್ರು ಅವ್ರವ್ರ ಜಾನ್ರದಲ್ಲಿ ಕಿಲ್ ಮಾಡ್ತಿದಾರೆ. ಲಿಟ್ರಲಿ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿ ಬೆಳೀತಾ ಇರೋದು ಸಖತ್ ಖುಷಿ ಆಗ್ತಾ ಇದೆ. ಹೊಸ ಆಡಿಯನ್ಸ್ ಸೇರ್ಕೊಳ್ತಿದೆ. ಈಗ ಎಲ್ಲೋ ಯೂಟ್ಯೂಬರ್ಸ್ ಒಂದ್ ರೇಂಜ್ ಅರ್ನ್ ಮಾಡ್ತಿದ್ದಾರೆ ಅಂತ ಖುಷಿ ಆಗ್ತಿದೆ. ಅದ್ರ ಮಧ್ಯೆ ಇಂಥವ್ನ್ ಯಾವನೋ ಒಬ್ಬ ಇರ್ತಾನಲ್ಲ, ಟಾಪ್ 3 ಕನ್ನಡ ಯೂಟ್ಯೂಬರ್ಸ್ ಅಲ್ಲಿ ಬರ್ತಾನೆ ಬ್ರೋ. ನನ್ ಸೆಕೆಂಡ್ ಚಾನಲ್ ಇನ್ಕಮ್ ಇವನ್ಕಿಂತ ಜಾಸ್ತಿ ಅದ. ಬಿಡಿ, ದುಡ್ಡಿನ ವಿಷಯ ಮಾತಾಡೋದ್ ಬೇಡ, ನಾವೇ ಚೀಪ್ ಆಗ್ಬಿಡ್ತೀವಿ. ಹೌದು SMR, ನೀನು ಟಾಪ್ 3 ಅಲ್ಲ ಟಾಪ್ 2 ಅಲ್ಲಾದ್ರೂ ಬರ್ತೀಯಾ, ಆದ್ರೆ ಕಂಟೆಂಟ್ ಕ್ರಿಯೇಷನ್ ಅಲ್ಲಿ. ನಿನ್ ಜೊತೆ ಆ ಮುಸ್ಲಿಂ ಹುಡುಗಿ ಇದ್ದಾಳಲ್ಲ, ಅವಳನ್ನ ಬಿಟ್ರೆ ನಿನ್ ಹತ್ರ ಟ್ಯಾಲೆಂಟ್ ಕಂಟೆಂಟ್ ಎರಡೂ ಇಲ್ಲ. ಆಲ್ರೆಡಿ ಕ್ರಿಂಜ್ ಸ್ಟಾರ್ಟ್ ಆಗೋ ತರ ಫೀಲ್ ಆಗ್ತೈತೆ. ದೊಡ್ಡ ಕ್ರಿಂಜ್. ಇಂಟರ್ವ್ಯೂ ಅಲ್ಲಿ ಅವ್ರು ನನ್ ಬಗ್ಗೆ ಹೇಳಿದಕ್ಕೆ ಬೇಜಾರಿಲ್ಲ, ಆದ್ರೆ ಅಲ್ಲಿ ಕಮೆಂಟ್ ಟಾಪ್ 3 ಕರ್ನಾಟಕದಲ್ಲಿ ಮೋಸ್ಟ್ ಪೇಡ್ ಕ್ರಿಯೇಟರ್, ಒನ್ ಆಫ್ ದ ಟಾಪ್ ಕ್ರಿಯೇಟರ್ ನಾನೊಬ್ಬ ಇದೆ. ಏನ್ ಹೇಳ್ದೆ? ಟಾಪ್ 3 ಕನ್ನಡ ಯೂಟ್ಯೂಬರ್ಸ್ ಅಲ್ಲಿ ನಾನು ಒಬ್ನು ಇದ್ದೀನಿ ಅಂತೆ. ಗುರು ಫಸ್ಟ್ ಆಫ್ ಆಲ್ ಇಲ್ಲಿ ಟಾಪ್ 1, ಟಾಪ್ 2, ಟಾಪ್ 3, ಟಾಪ್ 4, ಟಾಪ್ 5 ಅಂತ ಯಾರು ಇಲ್ಲ. ಎಲ್ರು ಟಾಪ್ 1. ಎಲ್ರು ಅವ್ರವ್ರ ಜಾನ್ರದಲ್ಲಿ ಕಿಲ್ ಮಾಡ್ತಿದಾರೆ. ಲಿಟ್ರಲಿ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿ ಬೆಳೀತಾ ಇರೋದನ್ನ ನೋಡಿ ಸಖತ್ ಖುಷಿ ಆಗ್ತಾ ಇದೆ. ಹೊಸ ಆಡಿಯನ್ಸ್ ಸೇರ್ಕೊಳ್ತಿದೆ. ಈಗ ಎಲ್ಲೋ ಯೂಟ್ಯೂಬರ್ಸ್ ಒಂದ್ ರೇಂಜ್ ಅರ್ನ್ ಮಾಡ್ತಿದ್ದಾರೆ ಅಂತ ಖುಷಿ ಆಗ್ತಿದೆ. ಅದ್ರ ಮಧ್ಯೆ ಇಂಥವ್ನ್ ಯಾವನೋ ಒಬ್ಬ ಇರ್ತಾನಲ್ಲ, ಟಾಪ್ 3 ಕನ್ನಡ ಯೂಟ್ಯೂಬರ್ಸ್ ಅಲ್ಲಿ ಬರ್ತಾನೆ ಬ್ರೋ. ನನ್ ಸೆಕೆಂಡ್ ಚಾನಲ್ ಇನ್ಕಮ್ ಇವನ್ಕಿಂತ ಜಾಸ್ತಿ ಅದ. ಬಿಡಿ, ದುಡ್ಡಿನ ವಿಷಯ ಮಾತಾಡೋದ್ ಬೇಡ.